ನಮಸ್ಕಾರ. ಇವತ್ತು ಈ ವಿಡಿಯೋ ಮಾಡುವ ವಿಷಯ ಏನಪ್ಪಾ ಅಂತಂದ್ರ, ಈಗ ಶುಗರ್ BP ಎಲ್ಲರಿಗೂ ಜಾಸ್ತಿ ಆಗತೈತಿ. ಅದನ್ನ ಕಂಟ್ರೋಲ್ ಹೆಂಗ್ ತರಬೇಕು, ಯಾವ ತರ ತರಬೇಕು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ನಿಮ್ಗೆ ಹೇಳ್ತೀನಿ. ಅದು ಏನಪ್ಪಾ ಅಂತಂದ್ರ, ನಾವು ಇವತ್ತು ಏನ್ ಮಾಡಕಂತೀವ ಅಂದ್ರ, ಸಾವಕ್ಕಿ ತಿನ್ನತಿಲ್ಲ, ನವಣಕ್ಕಿ ತಿನ್ನತಿಲ್ಲ, ಬಿಳಿಜಾಳ ರೊಟ್ಟಿ ತಿನ್ನತಿಲ್ಲ, ನಮ್ಮ ಹೊಲ್ದಾಗ ಬೆಳೆದಂತ ಗೋಧಿ ನಾವು ತಿನ್ನತಿಲ್ಲ. ಆಮೇಲೆ ಆಕಳ ಹಾಲು ಯೂಸ್ ಮಾಡಕಂತಿಲ್ಲ, ಮನ್ಯಾಗ ಇದ್ದಿದ್ದ ದನ ಕರದ ಹಾಲು ನಾವು ಯೂಸ್ ಮಾಡತ್ತಿಲ್ಲ. ನಾವು ಇವತ್ತು ಏನ್ ಮಾಡಕಂತೀವ ಅಂದ್ರ ಪಾಕೆಟ್ ಹಾಲು ತರತೀವಿ. ಈಗ ಮೊದಲು ಗಾಂಧಾಗಿಂದ ಎಣ್ಣೆ ತಂದು ಯೂಸ್ ಮಾಡ್ತಿದ್ರ ನಮ್ಮ ಹಿರಿಯರು, ಅದನ್ನ ಬಿಟ್ಟೇವಿ. ಬಾಟ್ಲಿ ಒಳಗಿಂದ, ಪ್ಲಾಸ್ಟಿಕ್ ಪಾಕೆಟ್ ಒಳಗಿಂದ ಎಣ್ಣೆ ತಿನ್ನತ್ತೀವಿ ನಾವು. ಅದರಿಂದ ಏನಾಗತೈತಿ, ಶುಗರ್ BP ಬಹಳಷ್ಟು ಸಮಸ್ಯೆ ಆಗತೈತಿ. ಅದಕ್ಕೆ ನಾ ಏನ್ ಹೇಳುದಪ್ಪ ನಿಮ್ಮೆಲ್ಲರಿಗೂ ಅಂತಂದ್ರ, ನೀವು ಶುಗರ್ BP ಕಂಟ್ರೋಲ್ ಬರ್ಬೇಕು, ನೀವು ಭಾಳ ದಿನ ಬದುಕಬೇಕು, ನಿಮ್ಮ ಮೊಣಕಾಲು ಮೊಣಕೈ ನೋವು ಬರಬಾರ್ದು ಅಂತಂದ್ರ ನಾವೊಂದು ನಿಮ್ಗೆ ಮಾಹಿತಿ ಹೇಳ್ತೀನಿ. ಅದು ಏನಪ್ಪಾ ಅಂದ್ರೆ, ಸಾವಕ್ಕಿ, ನವಣಕ್ಕಿ, ಕೊರ್ಲಕ್ಕಿ, ಆಮೇಲೆ ಜವೆ ಗೋಧಿ, ಆಮೇಲೆ ಇದು ಗಾಣದಾಗಿನ ಎಣ್ಣೆ, ಆಮೇಲೆ ಆರ್ಗ್ಯಾನಿಕ್ ಕರಿ ಬೆಲ್ಲ, ಆಮೇಲೆ ಆಕಳ ಹಾಲು, ಇದನ್ನೆಲ್ಲ ನೀವು ಯೂಸ್ ಮಾಡ್ರಿ. ನಿಮಗ ಶುಗರ್ BP ಎಲ್ಲಾ ಕಂಟ್ರೋಲ್ ಬರ್ತೈತಿ. ಯಾವ್ದು ಗುಳಿಗೆ ಇಲ್ಲಾರ್ದ ತಗೊಳ್ಳಾರ್ದನ ನೀವು ಆರೋಗ್ಯವಾಗಿರ್ತೀರಿ. ಗುಳಿಗೆ ತಗೊಳ್ಳಾರ್ದಂತ ಸಂದರ್ಭ ಬರ್ತೈತಿ, ನಾ ಹೇಳಿದ ಪ್ರಕಾರ ನೀವು ಮಾಡಿದ್ರ ಅಂತ ನಿಮ್ಗೆಲ್ಲಾ ತಿಳ್ಸಾತನಿ. ಯಾಕಂದ್ರ ಇದಕ್ಕಿಂತ ಮುಂಚೆ ಒಬ್ಬರಿಗೆ ನಾ ಇದನ್ನ ಹಂಗ ಹೇಳಿದ್ದೆ, ಅವ್ರ ಅದನ್ನ ಯೂಸ್ ಮಾಡಾತಾರ, ಅವ್ರಿಗೆ ಕಂಟ್ರೋಲ್ ಆಗೈತಿ, ಅವ್ರು ಟೋಟಲಿ ಗುಳಿಗೆ ಬಿಟ್ಟಾರ, ಅವ್ರು ಪೂರ್ತಿ ಗುಲ್ಮುಖರಾಗ್ಯಾರ. ಅದಕ್ಕೆ ಶುಗರ್ ಈಗ ಸದ್ಯ ಇರೋರು ಆತ, ಮುಂದೆ ಶುಗರ್ ಬರಬಾರ್ದು ಅನ್ನೋರು ಆತ. ಈ ಜವೆ ಗೋಧಿ, ಕೊರ್ಲಕ್ಕಿ, ನವಣಕ್ಕಿ, ಸಾವಕ್ಕಿ, ಆರ್ಗ್ಯಾನಿಕ್ ಬೆಲ್ಲ, ಆಕಳ ತುಪ್ಪ, ಆಕಳ ಹಾಲ ಯೂಸ್ ಮಾಡ್ರಿ. ನೀವು ಭಾಳ ಅಂದ್ರೆ ಭಾಳ ಆರೋಗ್ಯವಾಗಿರ್ತೀರಿ, ಆರೋಗ್ಯನೂ ಕಾಪಾಡ್ಕೋತೀರಿ. ಈ ಇಷ್ಟು ವಿಡಿಯೋ ಮುಖಾಂತರ ನಿಮ್ಗೆ ತಿಳಿಸುತ್ತಾ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರ, ಈಗ ಲೋಕಲ್ ಬೆಲ್ಲ ಬರತೈತಿ. ಆ ಲೋಕಲ್ ಬೆಲ್ಲ ಯಾಕೆ ತಿನ್ನಬಾರ್ದಪ್ಪ ಅಂತಂದ್ರ, ಈ ಶುಗರ್ ಫ್ಯಾಕ್ಟ್ರಿ ಒಳಗ ಸಕ್ರಿ ರೆಡಿ ಮಾಡ್ತಾರಲ್ಲ, ಎಲ್ಲಾ ಚಲೋ ಚಲೋ ಸಕ್ರಿ ತೆಗದ ವೇಸ್ಟೇಜ್ ಸಕ್ರಿ ಇರ್ತೈತಿಲ್ಲ, ಆ ಸಕ್ರಿ ಏನೈತಿಲ್ಲ ಅದನ್ನ ಬೆಲ್ಲ ಮಾಡೋರಿಗೆ ಕೊಡ್ತಾರು. ಆ ವೇಸ್ಟೇಜ್ ಸಕ್ರಿ, ಸಣ್ಣ ಪುಡಿ ಇರುವಂತ ಸಕ್ರಿ ಓದು ಅವ್ರು ಆನ ಮಾಡಿ ಅದಕ್ಕೆ ಕಲರ್ ಮಿಕ್ಸ್ ಮಾಡಿ ಅದನ್ನ ಬೆಲ್ಲ ಮಾಡಿ ಮಾರ್ಕೆಟಿಗೆ ಕಳಿಸ್ತಾರೆ. ಅದನ್ನ ಸಕ್ರಿ ತಿನ್ನೋದು ಒಂದ, ಆ ಬೆಲ್ಲ ತಿನ್ನೋದು ಒಂದ. ಅದಕ್ಕೆ ನಿಮ್ಗೆ ಹೇಳತ್ತೀನಿ, ಆರ್ಗ್ಯಾನಿಕ್ ಕರೆ ಬೆಲ್ಲ ಯೂಸ್ ಮಾಡ್ರಿ. ಅದು ಬಹಳ ಅಂದ್ರೆ ಬಹಳ ಆರೋಗ್ಯಕ್ಕೆ ಒಳ್ಳೆಯದು. ಅದಕ್ಕೆ ನಮ್ಮ ಹಿಂದಿನ ಕಾಲದ ಹಿರಿಯರು ಬಹಳ ಆರೋಗ್ಯವಾಗಿರ್ತಿದ್ರು. ಅವ್ರಿಗೆ ಯಾವುದೇ ತರ ಶುಗರ್ BP ಮತ್ತು ಕಾಲು ನೋವು, ಕೈ ನೋವು, ಮೊಣಕೈ ನೋವು ಯಾವುದೇ ತರ ಸಮಸ್ಯೆ ಇರಲಿಲ್ಲ. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಈಗ ನಾವು ತಿನ್ನುವಂತ ಪಾಲಿಶ್ ಮಾಡಿದ ಅಕ್ಕಿ, ಚಲೋ ಅಕ್ಕಿ ಅಂತ ಏನ್ ತಿಂತೀವಲ್ಲ, ಅದ್ರಾಗ ಯಾವುದೇ ತರ 1% ಅದ್ರಾಗ ಒಂದು 0% ಸಹಿತ ಅದ್ರಾಗ ಒಂದು ಪೌಷ್ಟಿಕಾಂಶ ಇರುವುದಿಲ್ಲ. ಯಾಕಂದ್ರೆ ಅದನ್ನ ಪಾಲಿಶ್ ಮಾಡಿದಿಂದ ಅದೆಲ್ಲ ಹೋಗಿರ್ತತಿ. ಆದ್ರ ಸಾವಕ್ಕಿ ನವಣಕ್ಕಿ ಒಳಗೆ 9% ಪೌಷ್ಟಿಕಾಂಶ ಇರ್ತತಿ. ನಮ್ಮ ಮೊಣಕಾಲಿ ಆಗ್ಲಿ, ನಮ್ಮ ಮೊಣಕೈ ಆಗ್ಲಿ, ಕಣ್ಣಿಗಾಗ್ಲಿ, ನಮ್ಮ ರಕ್ತಕ್ಕಾಗ್ಲಿ, ಎಲ್ಲದಕ್ಕೂ ಅದು ಬಹಳ ಚಲೋ ಅಂದ್ರೆ ಚಲೋ. ಅದಕ್ಕೆ ನಮ್ಮ ಹಿರಿಯರು ಮೊದಲ ಅದನ್ನ ಬಹಳ ಯೂಸ್ ಮಾಡ್ತಿದ್ರು. ಆಮೇಲೆ ರಾಗಿ ಮುದ್ದೆ ಉಂಡ್ರಿ, ರಾಗಿ ಗಂಜಿ ಕೊಡಿರಿ, ಅದು ಬಹಳ ಅಂದ್ರೆ ಬಹಳ ಚಲೋ. ಈ ವಿಡಿಯೋ ಮುಖಾಂತರ ನಿಮ್ಗೆ ಎಷ್ಟೆಲ್ಲ ತಿಳಿಸುತ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ನಮಸ್ಕಾರ.